ಗ್ರೀಡಾ ಮುದ್ರಾ. ಏನ್ ಹೆಸರು? ಗ್ರೀಡಾ ಮುದ್ರಾ ಅಂತ ಹೇಳ್ತಾರೆ. ಗ್ರೀಡಾ ಮುದ್ರಾ ಉಪಯೋಗ ಏನು ಅಂತ ತಿಳ್ಕೊಳ್ಳೋಣ, ಅದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದು. ಇದು ಪ್ರತಿ ದಿವಸ 40 ನಿಮಿಷ ಅನ್ಕೊಂಡ್ರೆ ಬೆಳಗ್ಗೆ 20 ನಿಮಿಷ, ಸಾಯಂಕಾಲ 20 ನಿಮಿಷ ಮಾಡ್ಬೋದು. ಇದರ ಉಪಯೋಗ ಏನಂತಂದ್ರೆ, ಯಾರಾದರೂ ಯಾವುದೇ ಒಂದು ಯಶಸ್ವಿ ಸಾಧಿಸಬೇಕಂದ್ರೆ ತುಂಬಾ ಮೋಟಿವೇಟ್ ಮಾಡೋಂಥ ಮುದ್ರೆ ಇದು. ಆಮೇಲೆ ಏನ್ ಮಾಡ್ತದೆ ಅಂದ್ರೆ, ನಮ್ಮ ಮೈಂಡ್ ಅಲ್ಲಿರುವಂಥ ನೆಗೆಟಿವ್ ಥಾಟ್ಸ್ ಅನ್ನು ಪೂರ್ತಿ ತೊಲಗಿಸ್ತಾ ಇರ್ತದೆ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಈ ಮುದ್ರಾ ಹಾಕೊಂಡ್ರೆ ತಕ್ಷಣವೇ ನಮ್ಮಲ್ಲಿರುವಂಥ ನಕಾರಾತ್ಮಕ ಥಾಟ್ಸ್ ಎಲ್ಲ ಹೋಗ್ಬಿಡ್ತವೆ. ಇದಕ್ಕೂ ನಕಾರಾತ್ಮಕ ಥಾಟ್ಸ್ ಅನ್ನು ತೊಲಗಿಸಕ್ಕೆ ಇದಕ್ಕೆ ಮುಂಚೆ ನಾವು ಕಶ್ಯಪ್ ಮುದ್ರಾ ಅಂತ ತೋರಿಸಿದ್ವಿ. ಕಶ್ಯಪ್ ಮುದ್ರಾ ಅದು ಉಪಯೋಗ ಆಗತ್ತೆ. ಕ್ಷೇಪಣಾ ಮುದ್ರಾ ಅಂತ ತೋರಿಸಿದ್ವಿ, ಅದು ಉಪಯೋಗ ಆಗತ್ತೆ. ಆಯ್ತಾ? ಇವೆಲ್ಲ ಅನೇಕ ಮುದ್ರೆಗಳಿದೆ. ಮುದ್ರೆಗಳು ಕಲ್ಸ್ಕೋಬೇಕು, ಎಲ್ಲರಿಗೂ ಕಲ್ಸ್ಕೊಡ್ತಾ ಇರಬೇಕು ನಿತ್ಯವಾಗಿ. ಬಹಳ ಇಂಪಾರ್ಟೆಂಟ್ ಆಗಿದೆ. ಆಮೇಲೆ ನಮ್ಮ ದೇಹದಲ್ಲಿ ಉಷ್ಣತನ್ನು ಕಡಿಮೆ ಮಾಡುವಂತ ಮುದ್ರೆ ಇದು, ಗ್ರೀಡಾ ಮುದ್ರಾ. ನೋಡಿ, ಗ್ರೀಡಾ ಮುದ್ರೆ ಹೇಗ್ ಮಾಡೋದು? ವೆರಿ ಸಿಂಪಲ್. ಇದೆಲ್ಲ ಈ ರೀತಿಯಲ್ಲಿ ಫಸ್ಟ್ ಆದಿ ಮುದ್ರೆ ಹಾಕೊಳ್ಳಿ. ಅಂದ್ರೆ ನಿಮ್ಮ ಹೆಬ್ಬೆರ್ಲು, ಕಿರುಬೆರ್ಲು ಮೊದಲನೇ ಬುಡಮೆದಲ್ಲಿ ಟಚ್ ಮಾಡಿ ಈ ರೀತಿಯಲ್ಲಿ ಕ್ಲೋಸ್ ಮಾಡಿ. ಜನರಲಿ ಆದಿ ಮುದ್ರಿಂದ ಎಲ್ಲ ಕ್ಲೋಸ್ ಮಾಡ್ತೀವಿ. ನಾವು ಇಲ್ಲಿ ಏನ್ ಮಾಡೋದು ಅಂದ್ರೆ, ಇಟ್ಕೊಂಡು 3 ಬೆರ್ಲು ಕ್ಲೋಸ್ ಮಾಡ್ತೀವಿ, 1 ಬೆರ್ಲು ಸ್ಟ್ರೈಟ್. ಆಯ್ತಾ? ನೋಡಿ, ಹೀಗೆ ಇಟ್ಕೋಬೇಕಷ್ಟೇ. ಇದು ಗ್ರೀಡಾ ಮುದ್ರಾ ಅಂತ ಹೇಳ್ತೀವಿ. ಇಷ್ಟು ಉಪಯೋಗಗಳಿದೆ. ಜನರಲ್ ಏನಾಗುತ್ತೆ, ಇದೇ ರೀತಿಯಲ್ಲಿ ಇಟ್ಕೊಂಡು ಈ ಹೆಬ್ಬೆರ್ಲನ್ನು ಈಗ ಇಟ್ಕೊಂಡು ಮೇಲೆ ಇಟ್ಟಿದಂತ ಇಟ್ಕೊಳ್ಳಿ. ಇದೇನ್ ಮುದ್ರಾ ಆಗತ್ತೆ ಹೇಳಿ, ಯಾರನ್ನ ಮೆಸೇಜ್ ಹಾಕಿ ನೋಡೋಣ. ಇದೇನ್ ಮುದ್ರಾ ಆಗತ್ತೆ? ಈ ಹೆಬ್ಬೆರ್ಲನ್ನು ಮೇಲೆ ಇಟ್ಟಿದ್ದೆ ನಾನು, ಕೆಳಗಡೆ ಇಲ್ಲಿ ಟಚ್ ಮಾಡಿ ಹೀಗಿಟ್ರೆ ಇದು ಗ್ರೀಡಾ ಮುದ್ರಾ. ಇದೇ 3 ಬೆರಳು ಟಚ್ ಮಾಡಿ, ಹಸ್ತಕ್ಕೆ ಟಚ್ ಮಾಡಿ ಮೇಲೆ ಇಟ್ಟು ಇದು ಈ ಶುಚಿ ಮುದ್ರಾ ಗುರುಜಿ. ಸೂಚಿ ಮುದ್ರಾ, ಕರೆಕ್ಟ್. ಎಸ್, ರೈಟ್. ಸೂಚಿ ಮುದ್ರಾ ಏನು ಉಪಯೋಗ? ಕಾನ್ಸ್ಟಿಪೇಷನ್, ಕಾನ್ಸ್ಟಿಪೇಷನ್ ಅಂದ್ರೆ ಆಯ್ತಾ? ಎಸ್ ಗುರುಜಿ. ಕಾನ್ಸ್ಟಿಪೇಷನ್ ತೊಲಗಿಸಕ್ಕೆ ಅದು. ಸೊ ನೋಡಿ, ಈ ಮುದ್ರಾ ಗ್ರೀಡಾ ಮುದ್ರಾ, ಇದು ಈ ರೀತಿಯಲ್ಲಿ ಮಾಡಬೇಕು. ಸೊ ಇಷ್ಟು ಉಪಯೋಗಗಳಿದೆ. ಬಾಡಿ ಹೀಟ್ ಇಮಿಡಿಯೇಟ್ ತಕ್ಷಣ ಕಡಿಮೆ ಮಾಡುತ್ತೆ. ನೆಗೆಟಿವ್ ಥಾಟ್ಸ್ ಅಂದ್ರೆ ನಕಾರಾತ್ಮಕ ಯೋಚನೆಗಳು ಇಮಿಡಿಯೇಟ್ ತೊಲಗಿಸ್ತದೆ. ಆಯ್ತಾ? ಇವೆಲ್ಲ ಮಾಡುತ್ತೆ. ನೆಕ್ಸ್ಟ್, ನಮ್ಗೆ ಯಶಸ್ವಿ ಸಾಧಿಸ್ಬೇಕಂದ್ರೆ ನಮ್ಮನ್ನು ತುಂಬಾ ಪ್ರೋತ್ಸಾಹ ಮಾಡತ್ತೆ ಈ ಮುದ್ರಾ. ಈಗ ಇಟ್ಕೊಂಡ್ರೆ ಸಾಕು. ಆಯ್ತಾ?